ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಕುರುಬರ ಬಾಂಧವರಿಗೆಲ್ಲ ನಮಸ್ಕಾರ. ಏನಪ್ಪ ಅಂದರೆ ಎಸ್ ಟಿ ಸೇರ್ಬೇಕಂತ ಕುರುಬರನ್ನ ಸಿದ್ದರಾಮಯ್ಯ ಮಾಡ್ತಾನೆ. ಸಿದ್ದರಾಮಯ್ಯ ಮಾಡಿದ್ರು ಕೇಂದ್ರ ಶಿಫಾರಸ್ಸು ಮಾಡಿದ್ರಲ್ವ, ಕೇಂದ್ರದಿಂದ ಬರಬೇಕು ಆರ್ಡ್ರು. ಇವರೆಲ್ಲ ಯಾತಕ್ಕೆ ಮೈ ಪರ್ಚ್ಕೊಂಬೋದು? ಬಿ ಜೆ ಪಿಯವರಾಗಲಿ, ದಳದವರಾಗಲಿ, ಮತ್ತೊಬ್ಬರಾಗಲಿ, ಯಾತಕ್ಕೆ ಇವ್ರಿಗೇನು ಬುದ್ಧಿ ಕಡಿಮೆನಾ? ಎಲ್ಲ ಜನಾಂಗನೂ ಒಂದೇ ಅಲ್ವಾ? ಇಡೀ ಎಲ್ಲೆಲ್ಲ ಬರ್ತಾರೆ ಅವರೆಲ್ಲರಿಗೂ ಸಮಾಧಾನ ಮಾಡಿ ಕಳಿಸ್ಬೇಕು. ಎಲ್ಲರಿಗೂ ಮಾಡಿದ್ರೆ ಅಲ್ವಾ ಅನುಕೂಲ ಆಗೋದು. ಕುರುಬರು ಓಟ್ ಹಾಕಲಿಲ್ಲ ಅಂದರೆ ಎಲ್ಲರಿಗೂ ತೊಂದರೆ ಆಗೋದಿಲ್ವಾ? ಕುರುಬ ಒಬ್ಬರೇ ಇದ್ದಾರೆ ಕರ್ನಾಟಕದಲ್ಲಿ, ಎಲ್ಲ ಜನಾಂಗನೂ ಇದ್ದಾರೆ, ಎಲ್ಲರೂ ಓಟ್ ಹಾಕ್ಬೇಕು. ಅದಕ್ಕೆ ಹೇಳೋದು, ಒಂದು ಸರ್ಕಾರ ಒಂದು ಮಾತು ನಡೀತಾ ಇರಬೇಕು. ಎಲ್ಲರನ್ನು ಬರೀ ಮೈ ಪರ್ಚ್ಕೊಂಡು ಗಾಯ ಮಾಡ್ಕೊಂಬೋದಲ್ಲ. ಬಿ ಜೆ ಪಿಯವ್ರೂ ಅಷ್ಟೇ, ದಳದವರು ಅಷ್ಟೇ. ಈ ಪ್ರತಾಪ್ ಸಿಂಹ ಮಾತಾಡ್ತಾನೆ, ಅವ್ನಿಗೇನು ಬುದ್ಧಿ ಇದ್ದದೋ ಇಲ್ವೋ? ಯಾತಕ್ಕೆ ಮಾತಾಡ್ತಾನೆ? ಬಾನು ಮುಸ್ತಾಫ್ಗನ್ನ ಸೇರಿಸಲೇಬಾರ್ದು ಅಂತ ಹೇಳ್ತಾರಲ್ಲ, ಯಾತಕ್ಕೆ? ಇವರೆಲ್ಲ ಏನು ಕಾರಣಕ್ಕೆ? ಅವರು ಮನುಷ್ಯರು, ಎಲ್ಲರೂ ಮನುಷ್ಯರೇ ಅಲ್ವಾ? ಪ್ರತಿಯೊಂದು ಜಾತಿನೂ ಮಾನವತೆ ಇರ್ತದೆ. ನಾಡಹಬ್ಬ ಅಂತ ಹೇಳೋದು, ಅದಕ್ಕೆಲ್ಲ ಮಾಡಬೇಕು. ಇಷ್ಟೆಲ್ಲ ಕಾರಣ ಯಾರ್ದು? ಸಿದ್ದರಾಮಯ್ಯ ನಡ್ಕೊಂಡು ಹೋಗ್ಬೇಕು, ಅದನ್ನು ತೂಗಿಸ್ಬೇಕು. ಅದು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ ಹೇಳ್ಬೇಕು, ನೋಡಿ ಮಾಡಿಕೊಡಿ ಇದನ್ನು ಅಂತ. ಎಲ್ಲ ಕಿತ್ತಾಡೋದೇ ಆಗೋದ್ರೆ ಹಿಂದೂ ಮುಸ್ಲಿಮು ಗಲಾಟೆ ಮಾಡ್ಕೊಂಡು, ಜೈನಿಗರು ಕ್ರಿಶ್ಚಿಯನ್ಸ್ನವ್ರು ಎಲ್ಲ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ದೇಶ ಏನಾಯ್ತದೆ? ಇವೆಲ್ಲ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಎಲ್ಲರೂ ನಮ್ಮವರು, ಎಲ್ಲ ಜನಾಂಗನೂ ನಮ್ಮವರು ಅಂತ ಹೇಳ್ಬೇಕು, ಮಾಡ್ಕೊಂಡು ಹೋಗ್ತಾ ಇರಬೇಕು. ದೇವರು ಅವಾಗ ಒಪ್ಕೊಂತಾನೆ. ದೇವರೊಬ್ಬ ಮೇಲ್ಗಡೆ ನೋಡ್ತಾ ಇರ್ತಾನೆ, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅಂತ. ಇದಕ್ಕೆಲ್ಲ ಕಾರಣ ಜನಗಳು ಕಿತ್ತಾಡೋಕ್ಕೆ ಬಿಡೋಕ್ಕೆ ಹೋಗ್ಬಿಡಿ. ಬಡವರು ಸಾಯ್ತಾರೆ, ಶ್ರೀಮಂತರು ಎಲ್ಲೋ ಇರ್ತಾರೆ, ಕಾರ್ಗಳೆಲ್ಲ ಹೊಂಟೋಗ್ಬಿಡ್ತಾರೆ. ಅವರು ಅಂದರೆ ಬಡವರೇ ಸಿಗಾಕೊಂಡು ಹೆಣ ಆಗ್ಬಿಡ್ತಾರೆ. ಅದೆಲ್ಲ ತಪ್ಪು ಮಾಡೋದು ಜನಗಳು. ಇಷ್ಟು ಹೇಳ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾಡಹಬ್ಬ ಎಲ್ಲ ಚೆನ್ನಾಗಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.